ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಲೆಸನ್ ಯಾವುದು ಅಂದರೆ ಗುಬ್ಬಿಗಳ ಸಂಸಾರ. ಇದನ್ನು ಬರೆದಿರೋರು ಬಂದ್ಬಿಟ್ಟು ಕೃಷ್ಣ ಕುಮಾರ ಕಲ್ಲೂರ. ಆ್ಯಂಡ್ ಈ ಕಥೆಯಲ್ಲಿ ಅಂದರೆ ಗುಬ್ಬಿಗಳ ಸಂಸಾರ ಅಂತ ಯಾಕೆ ಈ ಕತೆಗೆ ಅಂದರೆ ಈ ಲೆಸನ್ಗೆ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ ಈ ಕತೆ ಬರೆದಿರೋ ಕವಿ ಬಂದ್ಬಿಟ್ಟು ಕೃಷ್ಣ ಕುಮಾರ ಕಲ್ಲೂರ. ಅವರು ಬಂದು ಬೇರೆ ಕಡೆ ಹೋಗಿ ಒಂದು ಕಡೆ ಮದುವೆ ಆಗ್ತಾರೆ. ಆ ಟೈಮಲ್ಲಿ ಅಂದರೆ ಅವಾಗ ಹಳ್ಳಿ ಟೈಮಲ್ಲೆಲ್ಲ ಮನೆಯಿಂದ ಆಚೆ ಎಲ್ಲ ಮದುವೆ ಮಾಡ್ತಿದ್ದಿದ್ದು. ಅದೇ ರೀತಿ ಇವ್ರ ಮದುವೆನೂ ಒಂದು ಕಡೆ ನಡೆಯುತ್ತೆ. ಆವಾಗ ಇವ್ರ ಕುಟುಂಬ ಎಲ್ಲ ಒಂದು ಕಡೆ ಉಳ್ಕೋತಾರೆ. ಅದು ಬಂದ್ಬಿಟ್ಟು ವಠಾರ ಅಂತ. ಆ ವಠಾರದಲ್ಲಿ ಒಂದು ಗುಬ್ಬಿಗಳ ಸಂಸಾರ ಅಂದರೆ ಗುಬ್ಬಿಗಳು ಬಂದು ವಾಸ ಮಾಡ್ತಿರ್ತವೆ. ಆ ಗುಬ್ಬಿಗಳಿಗೆ ಹುಟ್ಟೋ ಮಗು ಆಗಲಿ ಮತ್ತು ಅವು ಹೆಂಗೆ ಆ ಮಕ್ಕಳನ್ನ ಪೋಷಣೆ ಮಾಡುತ್ತೆ ಮತ್ತು ಅವು ಹೆಂಗೆ ಲಾಸ್ಟಾಗೆ ಸತ್ತೋಗ್ತವೆ ಅನ್ನೋದ್ರ ಬಗ್ಗೆ ಇದು ಕತೆ ಇರೋದು. ಅದಕ್ಕೋಸ್ಕರ ಕವಿ ಗುಬ್ಬಿಗಳ ಸಂಸಾರ ಅಂತ ಈ ಲೆಸನ್ಗೆ ಹೆಸರಿಟ್ಟಿದ್ದಾರೆ. ಐ ಹೋಪ್ ಈ ಲೆಸನ್ ಯಾಕೆ ಗುಬ್ಬಿಗಳ ಸಂಸಾರ ಅಂತ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಾಯಿತು ಅಂತ. ಲೆಸನ್ಗೆ ಹೋದವಾಗ ನಿಮ್ಗೆ ಡೀಟೇಲಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ. ಯಾರ್ದು ಅಂದರೆ ಕೃಷ್ಣ ಕುಮಾರ ಕಲ್ಲೂರ ಅವ್ರದ್ದು. ಇವರು ಹುಟ್ಟಿರೋದು ಬಂದ್ಬಿಟ್ಟು 1909 ಧಾರವಾಡದಲ್ಲಿ ಇವರು ಜನಿಸಿರ್ತಾರೆ. ಮತ್ತು ಜೀವನ ಎಂಬ ಸಂಕಲನವನ್ನು ಪ್ರಮುಖ ಕಥಾ ಸಂಕಲನಗಳಲ್ಲಿ ಒಂದಾಗಿಸಿದ್ದಾರೆ. ಮತ್ತು ಇವ್ರು ಬಂದುಬಿಟ್ಟು ರಾಮನ ಮದುವೆ, ಮಿಂಚಿನ ಉಡಿ, ನೆಲ ಬಿಸಿಲು ಇವರ ನಾಟಕಗಳಾಗಿರ್ತವೆ. ಯಾರ್ದು ಅಂದರೆ ಕೃಷ್ಣ ಕುಮಾರ ಕಲ್ಲೂರ ಅವ್ರದ್ದು. ಇದು ಬಂದ್ಬಿಟ್ಟು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಇದನ್ನು ಬಂದು ನಿಮಗೆ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆ್ಯಂಡ್ ಕತೆ ಲೆಸನ್ಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಅಂದರೆ ಪ್ರಿಪೇರ್ ಆಗೋಕ್ಕೆ ಸಮ್ಮರಿ ಆ್ಯಂಡ್ ಲೆಸನ್ಸ್ ಕೂಡ ನಾನು ಸಪ್ರೇಟ್ ವೀಡಿಯೋ ಅಂದರೆ ಲೆಸನ್ಸ್ ಅಂತೀನಿ ಕ್ವಶನ್ ಆನ್ಸರ್ ಸಪ್ರೇಟ್ ವೀಡಿಯೋ ಮಾಡಾಕಿರ್ತೀನಿ. 2 ಮಾರ್ಕ್ಸ್, 10 ಮಾರ್ಕ್ಸ್, 5 ಮಾರ್ಕ್ಸು ಆ್ಯಂಡ್ ಸಮ್ಮರಿ ಕೂಡ ನಾನು ಸಪ್ರೇಟ್ ವೀಡಿಯೋ ಮಾಡಾಕಿರ್ತೀನಿ. ಒಂದ್ಕಿಂತ ಚೆಕ್ಔಟ್ ಮಾಡಿ. ಅಕಸ್ಮಾತ್ ನಿಮಗೆ PDF ಬೇಕು ಮ್ಯಾಮ್ ಓದ್ಕೊಳಕ್ಕೆ ಅಂತ ಇದ್ದರೆ, ನಿಮ್ಗೆ ಏನಾದರೂ PDF ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂದು ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಬಂದು ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ನೀವು ಅದಕ್ಕೆ ಜಸ್ಟ್ 30 ರೂಪೀಸ್ ಅನ್ನೋದನ್ನ ನೋಟ್ ಅನ್ನೋದನ್ನ ಪೇ ಮಾಡಿದ್ರೆ ನಿಮಗೆ ಸೆಂಡ್ ಆಗುತ್ತೆ. ಓಕೆ, ಬನ್ನಿ ಡೈರೆಕ್ಟ್ ಲೆಸನ್ಗೆ ಹೋಗೋಣ. ಲೆಸನ್ನಲ್ಲಿ ಮೇನ್ ಕ್ಯಾರೆಕ್ಟರ್ ಅನ್ನೋದನ್ನು ನೋಡೋದಾದರೆ ಬಂದು ಕವಿನೇ ಆಗಿರ್ತಾರೆ. ಯಾಕೆಂದರೆ ಕವಿ ಲೈಫ್ ಸ್ಟೋರಿನೇ ಈ ಕಥೆಯಲ್ಲಿ ಹೇಳ್ತಾ ಬರ್ತಾರೆ. ಕತೆ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ಕವಿ ಮದುವೆ ಆಗಿದ್ದು ಬಂದು ಶಿವಮೊಗ್ಗದಲ್ಲಿ ಅಂತ ಹೇಳ್ತಾರೆ. ಮತ್ತು ಅವರು ಮದುವೆ ಆಗೋ ಟೈಮಲ್ಲಿ ಅವ್ರದ್ದು ದೊಡ್ಡ ಕುಟುಂಬ ಆಗಿರುತ್ತಂತೆ. ಅದಕ್ಕೋಸ್ಕರ ಇವ್ರಿಗೆ ಒಂದು ದೊಡ್ಡ ಮನೆ ಕೊಟ್ಟಿರ್ತಾರಂತೆ. ಆ ಮನೆ ಅನ್ನೋದಕ್ಕಿಂತ ಅದನ್ನು ವಠಾರ ಅಂತ ಕರೆದಿದ್ರೆ ಅದು ಸರಿಯಾಗಿ ಒಪ್ತಿತ್ತಂತೆ. ಯಾಕಂದರೆ ಈಗಿನ ಕಾಲದ ಮನೆಯಲ್ಲಿರೋ ಜನರು ಒಂದು 10-12 ಜನರು ಬಂದು ಆ ವಠಾರದಲ್ಲಿ ಸಂಸಾರ ಮಾಡ್ಬೋದಾಗಿತ್ತಂತೆ. ಅಷ್ಟು ದೊಡ್ಡದಾಗಿತ್ತಂತೆ. ಮತ್ತು ಅಂಗಳದಲ್ಲಿ ಅಂದರೆ ಕೆಳಗಡೆ ಒಂದು 10-12 ಜನ ಸಂಸಾರ ಮಾಡ್ಬೋದಾಗಿತ್ತಂತೆ. ಮತ್ತು ಮೇಲುಪ್ಪರೆ ಅಂದರೆ ಮೇಲೆ ಎಕ್ಕಕ್ಕೆ ಒಂಥರ ಮೆಟ್ಲಿಕ್ಕಿರ್ತಾರೆ. ಮೇಲೆ ಕೂಡ ಒಂದಷ್ಟು ಜನ ವಾಸ ಮಾಡ್ಬೋದು, ಮಲ್ಕೋಬೋದಾಗಿರುತ್ತೆ. ಆ ಮೆಟ್ಲಲ್ಲಿ ಇಬ್ಬರು ಜೋಡಿಯಾಗಿ ಎಕ್ಕಕ್ಕೆ ಸಾಧ್ಯ ಆಗ್ತಿದ್ದಿಲ್ಲಂತೆ. ಅಷ್ಟು ಚಿಕ್ಕದಾಗಿ ಮೆಟ್ಲನ್ನ ಇಟ್ಟಿರ್ತಾರಂತೆ. ಒಬ್ಬರೇ ಹತ್ತಕ್ಕೆ ಸಾಧ್ಯ ಆಗ್ತಿತ್ತಂತ ಹೇಳ್ತಾರೆ. ಮತ್ತು ಆ ಮನೆ ಕಂಬಗಳಾಗಲಿ ಗೋಡೆಗಳಾಗಲಿ ಅದನ್ನು ಒಬ್ಬರು ಮನುಷ್ಯರು ತಬ್ಕೊಳಕ್ಕೆ ಹೋದರೆ ಸಿಕ್ಕದೇ ಇಲ್ಲಂತೆ. ಅಷ್ಟು ದೊಡ್ಡದಾಗಿ ಕಟ್ಟಿರ್ತಾರಂತೆ. ಮತ್ತು ಫುಲ್ಲು ಅಂದರೆ ಸ್ಪೈಡರ್ ಮ್ಯಾನ್ಸಿಂದ ಅದು ಸುತ್ತು ಇದು ಕಟ್ಕೊಬಿಟ್ಟಿರುತ್ತಂತೆ. ಅದನ್ನು ನೋಡಿದ್ರೆ ಆ ಮನೇನ ಒಂಥರ ಎಲ್ಲರಿಗೂ ಭಯ ಬೀಳಿಸೋ ರೀತಿ ಇರುತ್ತಂತೆ. ಮತ್ತು ಹಿತ್ತಲಿನಲ್ಲಿ ಅಂದರೆ ಮನೆಯಿಂದ ಆಚೆ ಹಿತ್ತಲಲ್ಲಿ ಬಂದುಬಿಟ್ಟು ತಣ್ಣನೆ ಗಾಳಿ ಬೀಸೋ ಗಿಡಗಳಿರುತ್ತಂತೆ. ಮತ್ತು 1-2 ಬೇವಿನ ಮರಗಳಿರುತ್ತಂತೆ ಅಂತ ಹೇಳ್ತಾರೆ. ಮತ್ತು ಅಕಸ್ಮಾತ್ ಏನಾರ ರಾತ್ರಿಯಾಗಿ ಅವ್ರು ಏನಾರ ಮಲ್ಕೊಂಡಿರ್ತಾರಲ್ಲ, ಆವಾಗ ಇಲಿಗಳು ಬಂದು ಆ ಗೋಡೆ ಅಂದರೆ ಅವ್ರು ಕಟ್ಟಿರ್ತಾರಲ್ಲ ಆ ಗೋಡೆನ ಕೆದಕ್ತಾ ಇದ್ದರೆ ಅದ್ರ ಮೇಲಿಂದ ಮಣ್ಣು ಬಂದು ಅವ್ರು ಮಲ್ಕೊಂಡಿರೋ ಇವ್ರ ಮೇಲೆ ಬೀಳ್ತಾ ಇತ್ತಂತೆ. ಮತ್ತು ಇಲಿಗಳ ಶಬ್ದಕ್ಕೆ ಇವ್ರಿಗೆ ನಿದ್ದೆನೇ ಅಂದರೆ ಇಲಿಗಳು ಮಾಡೋ ಶಬ್ದ ಆಗಲಿ ಅವು ಮಾಡೋ ಶಬ್ದಕ್ಕಾಗಲಿ ಅವ್ರಿಗೆ ನಿದ್ದೆನೇ ಬರ್ತಿದ್ದಿಲ್ಲಂತೆ. ಮತ್ತು ಹಲ್ಲಿಗಳು ಲೊಚ್ಚಗುಟ್ಟುತ್ತಲ್ಲ ಆ ಶಬ್ದ ಆಗಲಿ ಒಂಥರ ಭಯವನ್ನು ಅವರಲ್ಲಿ ಉಂಟು ಮಾಡ್ತಾ ಇರುತ್ತಂತೆ. ಮತ್ತು ಅವ್ರ ಹಿತ್ತಲಲ್ಲಿ ಉಣಿರೋ ಗಿಡಗಳಿಂದ ಬಾವುಲಿ ಶಬ್ದ ಆಗಲಿ ಅವು ಮಾಡೋ ಶಬ್ದಕ್ಕಾಗಲಿ ಅವ್ರಿಗೆ ಎಷ್ಟೋ ರಾತ್ರಿ ನಿದ್ದೆನೇ ಮಾಡಿರಲ್ಲಂತೆ ಅಂತ ಅವರು ಈ ಕಥೆಯಲ್ಲಿ ಸ್ಟಾರ್ಟಿಂಗ್ ಇದರಲ್ಲಿ ಹೇಳ್ತಾ ಬರ್ತಾರೆ. ಈ ರೀತಿ ಆ ಮನೆಯ ಸಂದರ್ಭವನ್ನು ಹೇಳ್ತಾರೆ.
ಮತ್ತು ಆ ವಠಾರದಲ್ಲಿ ಕವಿ ಬಂದುಬಿಟ್ಟು ಎಲ್ಲಿ ಉಳ್ಕೊಂಡಿರ್ತಾರೆ ಅಂದರೆ ಮೇಲುಪ್ಪರಿಗೆಯಲ್ಲಿ. ಅಂದರೆ ನಾನು ಹೇಳಿದ್ನಲ್ಲ, ಮೇಲೆ ಎಕ್ಕಕ್ಕೆ ಜೋಡಿಯಾಗಿ ಎಕ್ಕೋಕ್ಕಾಗಲ್ಲ, ಒಬ್ಬರೇ ಮೇಲ್ಕೆಕ್ಕಿ ಹೋಗಬೇಕು ಅಂತ. ಆ ಮೇಲುಪ್ಪರಿಗೆಯಲ್ಲಿ ಅವರು ಉಳ್ಕೊಂಡಿರ್ತಾರೆ. ಆ ಮೇಲುಪ್ಪರಿಗೆಯಲ್ಲಿ ಒಂದು ಬಿರುಕಿನಲ್ಲಿ ಅವ್ರ ಕಣ್ಣಿಗೆ ಒಂದು ಗುಬ್ಬಿಗಳ ಗೂಡು ಕಣ್ಣಿಗೆ ಬೀಳುತ್ತೆ. ಅವ್ರದ್ದು ಗುಬ್ಬಿಗಳ ಮನೆ ಕಣ್ಣಿಗೆ ಬೀಳುತ್ತೆ. ಮತ್ತು ಆ ಗುಬ್ಬಿಗಳ ಮನೆಯಲ್ಲಿ ಆವಾಗೇ ಹುಟ್ಟಿರೋ 2 ಮಕ್ಕಳು ಇರ್ತವೆ ಗುಬ್ಬಿಗಳಿಗೆ. ಅಂದರೆ ಚಿಕ್ಕ ಗುಬ್ಬಿಗಳು ಅವ್ರಿಗೆ ಇರುತ್ತೆ. ಆ ಗುಬ್ಬಿಗಳಿಗೆ ಆ ದೊಡ್ಡ ಗುಬ್ಬಿಗಳು 2 ಸೇರಿ ಮೆತ್ತನೆ ಹುಲ್ಲನ್ನು ತಂದು ಹೊಸ ಗೂಡನ್ನು ಕಟ್ತಾ ಇರೋದು ಕವಿ ಕಣ್ಣಿಗೆ ಬೀಳುತ್ತೆ. ಅಂದರೆ ಆ ಮನೆಯಲ್ಲಿ ಆವತ್ತು ಬಂದಿರ್ತಾರಲ್ಲ, ಆವತ್ತಿನ ದಿನವೇ ಈ ಗುಬ್ಬಿಗಳ ಗೂಡಿನ ಸಂಸಾರ ಅವ್ರ ಕಣ್ಣಿಗೆ ಬೀಳುತ್ತೆ. ಮತ್ತು ಅದು ಒಂಥರ ಅವ್ರ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಯಾಕೆ ಅಂದರೆ ಆವಾಗ ತಾನೇ ಅವರು ಹೊಸ ಜೀವನಕ್ಕೆ ಮದುವೆ ಆಗಿ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರಲ್ಲ. ಯಾವುದೇ ಒಂದು ಸಂಸಾರ ಕಂಡರೂ ಸಹ ಅವ್ರ ಮನಸ್ಸಲ್ಲಿ ಏನೋ ಒಂಥರ ಭಾವನೆ ಅನ್ನೋದು, ಫೀಲ್ ಅನ್ನೋದು, ಖುಷಿ ಅನ್ನೋದು ತರ್ತಿರುತ್ತೆ. ಅದೇ ರೀತಿ ಗುಬ್ಬಿಗಳ ಸಂಸಾರವನ್ನು ನೋಡಿ ಅವರ ಬದುಕಿನಲ್ಲಿ ಒಂದು ಬಣ್ಣ ತುಂಬುವಂತೆ, ಅಂದರೆ ಅವ್ರ ಮನಸ್ಸಲ್ಲಿ ಏನೋ ಖುಷಿ ತರೋ ರೀತಿ ಬಣ್ಣ ತುಂಬುವಂತೆ ಖುಷಿಯನ್ನು ಪಡ್ತಾರೆ ಅಂತ ಹೇಳ್ತಾರೆ. ಮತ್ತು ಹಿರಿಯ ಗುಬ್ಬಚ್ಚಿ ಅಂದರೆ ಗುಬ್ಬಚ್ಚಿಗಳು ಅಂದರೆ 2 ದೊಡ್ಡ ಗುಬ್ಬಚ್ಚಿ ಇರುತ್ತಲ್ಲ, ಅಪ್ಪ ಅಮ್ಮ, ಅವು ತನ್ನ ಮರಿಗಳಿಗೆ ಮುದ್ದು ಮಾಡುವ ರೀತಿ ಮತ್ತು ಅದಕ್ಕೆ ಗುಟುಕು ಕೊಡಿಸುವುದು, ಅಂದರೆ ಏನನ್ನ ತಗೊಂಬಂದು ಕೊಡೋದು ಮತ್ತು ಮುದ್ದಾಡಿ ಸಂತೈಸುವುದು ಮತ್ತು ಅವುಗಳಿಗೆ ಹೊಸ ತಿನಿಸುಗಳನ್ನು ತಿನ್ನೋಕ್ಕೆ ತಗೊಬಂದು ಕೊಡೋದು ಅದೆಲ್ಲ ನೋಡಿದ್ರೆ ಲೇಖಕರಿಗೆ ಅವುಗಳ ಸಂಸಾರವನ್ನು ನೋಡಿದ್ರೆ ಒಂದು ಮನುಷ್ಯರ ಸಂಸಾರದಂತೆ ಭಾಸವಾಗುತ್ತೆ ಅಂದರೆ ಅನ್ಕೊತಾರೆ. ಮತ್ತು ಹಿರಿಯ ಗುಬ್ಬಚ್ಚಿಗಳು ತಮ್ಮ ಜೊತೆ ಅಂದರೆ 2 ಅಪ್ಪ ಅಮ್ಮ ಗುಬ್ಬಚ್ಚಿ ಇರುತ್ತಲ್ಲ, ದೊಡ್ಡ ಗುಬ್ಬಚ್ಚಿಗಳು, ಅವೇನಾದರೂ ತಮ್ಮಲ್ಲಿ ಚಿಲಿಪಿಲಿ ಗುಡ್ತಿದ್ರೆ ಅಂದರೆ ಮಾತಾಡ್ತಿದ್ರೆ ಲೇಖಕರಿಗೆ ಹೆಂಗೆ ಅನಿಸುತ್ತೆ ಅಂದರೆ ಗಂಡ ಹೆಂಡತಿ ಮನುಷ್ಯರಿಬ್ಬರು ಅವರಲ್ಲಿ ಮಾತಾಡ್ಕೋತಾ ಇರ್ತಾರೆ. ಏನಂತ ಅಂದರೆ ಗಂಡ ಹೇಳ್ತಾನೆ ಹೆಂಡತಿಗೆ, ನಾನು ಕಚೇರಿಗೆ ಹೋಗಬೇಕು, ಹೋಗಿ ಅಡುಗೆ ಮಾಡು ಅಂದಾಗ, ಓ ಸರಿ, ಪೇಟೆಯಿಂದ ಹಣ್ಣು ಕಾಯಿ ಏನು ತಂದಿಲ್ಲ ಅಂದರೆ ನಾನು ಏನು ಅಡುಗೆ ಮಾಡಾಕ್ಲಿ ನಿಂತಾಲೆ, ಹೌದು ಅಂತ ಗಂಡ ಹೇಳ್ತಾನೆ. ಹೆಂಡತಿ ಗಂಡನಿಗೆ ಹೇಳೋದು. ಆಮೇಲೆ ಹೆಂಡತಿ ಹೇಳ್ತಾಳೆ, ಮೊನ್ನೆ ನೋಡಿದ್ದು ಚಿನ್ನದ ಸರ ಮಗುಗಾಗಿ ತಗೋಬಾ ಅಂತ ತಮ್ಮಲ್ಲಿ ಮುದ್ದಾಡ್ತಾ ಮಾತಾಡ್ತಾ ಇರೋದನ್ನು ಲೇಖಕರಿಗೆ ಅವು ಹಿರಿಯ ಗುಬ್ಬಚ್ಚಿಗಳು 2 ಚಿಲಿಪಿಲಿ ಗುಡ್ತಿದ್ರೆ ಈ ಥರ ಲೇಖಕರಿಗೆ ಅನಿಸುತ್ತೆ ಅಂತ ಹೇಳ್ತಾರೆ ಲೇಖಕರು. ಮತ್ತು ಲೇಖಕರು ಅನ್ಕೊತಾರೆ ಏನು ಅಂದರೆ ಗಂಡು ಗುಬ್ಬಚ್ಚಿಯನ್ನು ಅವರು ಅಂತ ಅಂದ್ಕೊಂಡು ಮತ್ತು ಹೆಣ್ಣು ಗುಬ್ಬಚ್ಚಿಯನ್ನು ಬೆಳಗ್ಗೆ ಆದರೆ ತನ್ನ ಕೈಯನ್ನು ಹಿಡಿದು ಬಾಳನ್ನು ಬೆಳಗಿಸೋ ಹೆಣ್ಣು ಗುಬ್ಬಚ್ಚಿ ಅಂತ ಅನ್ಕೋತೈತೆ. ಮತ್ತು ಅಂದರೆ ಮುಂದೆ ಹುಟ್ಟೋ ಮಕ್ಕಳನ್ನ ಅವೆರಡು ಚಿಕ್ಕ ಗುಬ್ಬಚ್ಚಿಗಳು ಹುಟ್ಟಿರುತ್ತಲ್ಲ, ಆ ಗುಬ್ಬಚ್ಚಿಗಳು ಅಂದ್ಕೊಂಡು ಮನಸ್ಸಲ್ಲೇ ಒಂಥರ ಹೃದಯದಲ್ಲಿ ಒಂಥರ ಖುಷಿಯ ಭಾವನೆಯನ್ನು ಹುಟ್ಟಾಕೋತಾರೆ. ಮತ್ತು ಅವರು ಶಿವಮೊಗ್ಗದಲ್ಲಿ ಬಂದು ಇರ್ತಾರಲ್ಲ, 3ನೇ ದಿನ ಅಂದರೆ ಅವ್ರ ಮದುವೆ ಆಗೋ 3ನೇ ದಿನ ಲಾಸ್ಟ್ ಡೇ ಮಾರ್ನಿಂಗ್ ಮದುವೆ ಆಗುತ್ತೆ. ಆ ನೈಟು ಲಾಸ್ಟ್ ಡೇ ಅವರು ಬಂದು ಮೇರುಪ್ಪರಿಗೆಯಲ್ಲಿ ಮಲಗಿರ್ತಾರಲ್ಲ, ಅದರಲ್ಲಿ ಬಂದು ಯಾರ್ಯಾರೆಲ್ಲ ಅವ್ರ ಜೊತೆ ಮಲಗಿರ್ತಾರೆ ಅಂದರೆ ಅಪ್ಪಣ್ಣ ಮತ್ತು ಚಿಕ್ಕಪ್ಪ ಅಂದರೆ ಚಿಕ್ಕಮ್ಮನ ಗಂಡ ಶೇಷಪ್ಪ ಮತ್ತು ಅಕ್ಕನ ಮಗ ಲಕ್ಷ್ಮಣ ಮತ್ತು ಒಂದಷ್ಟು ಹಿರಿಯ ವ್ಯಕ್ತಿಗಳಾದ ವೆಂಕಟರಾಯ ಮತ್ತು ಒಂದಷ್ಟು ಜನ ಇವ್ರ ಜೊತೆ ಮೇಲುಪ್ಪರಿಗೆಯಲ್ಲಿ ಮಲಗಿರ್ತಾರೆ. ಆ ಟೈಮಲ್ಲಿ ದಿನ ಇದ್ದಂತೆ ಅಂದರೆ ಮೊದಲೇ ಹೇಳ್ದಂತೆ ಇಲಿ, ಅಲ್ಲಿ ಮತ್ತು ಬಾವುಲಿಗಳು ಎಲ್ಲ ಇರ್ತಾವಲ್ಲ, ಆ ಶಬ್ದಕ್ಕೆ ಇವ್ರಿಗೆ ನಿದ್ದೆನೇ ಬರ್ತಾ ಇರಲ್ಲ. ಆದರೆ 16 ಕೆಲಸಗಳನ್ನ ಮಾಡಿರ್ತಾರಲ್ಲ, ಅದರಿಂದ ಸುಸ್ತಾಗಿ ದಣಿದ ಕಾರಣದಿಂದ ಎಲ್ಲರೂ ನಿದ್ದೆ ಮಾಡಿ ಗೊರಕೆ ಹೊಡಿತಾ ಇರ್ತಾರೆ. ಆದರೆ ಲೇಖಕರಿಗೆ ಮಾತ್ರ ಆವತ್ತು ನಿದ್ದೆನೇ ಬರಲ್ಲ, ಬೆಳಗ್ಗೆ ಎದ್ದರೆ ಮದುವೆ ಆಗುತ್ತಲ್ಲ, ಆ ರೀಸನ್ಗೋಸ್ಕರ ಅವ್ರಿಗೆ ಎಷ್ಟೇ ಇದಾದ್ರೂ ಸುಸ್ತಾಗಿದ್ರೂ ನಿದ್ದೆ ಬರ್ತಾ ಇದ್ದಿಲ್ಲ. ಆದರೆ ರಾತ್ರಿ ಅಂದರೆ ಮಧ್ಯರಾತ್ರಿ ಅವರು ನಿದ್ದೆಗೆ ಜಾರ್ತಾರೆ. ಮಲ್ಕೊಂಡಿದ್ದ ಸ್ವಲ್ಪ ಸಮಯಕ್ಕೆ ಅವ್ರಿಗೆ ಏನೋ ಒಂಥರ ಶಬ್ದ ಕೇಳಿಸುತ್ತೆ. ಆ ಶಬ್ದ ಬಂದು ಎಲ್ಲಿಂದ ಬರ್ತಿದೆ ಅಂತ ಎದ್ದುಬಿಟ್ಟು ಅವ್ರು ಮಲ್ಕೊಂಡಿರೋ ಹಿಂದೆ ದೀಪ ಇಟ್ಟಿರ್ತಾರೆ, ಆ ದೀಪನ ಹಿಡ್ದು ನೋಡಿದೆ ಆ ಸೌಂಡು ಬಂದುಬಿಟ್ಟು ಗುಬ್ಬಿಗಳ ಗೂಡಿಂದ ಬರ್ತಾ ಇರುತ್ತೆ. ಆಗ ಅವರು ಮನಸ್ಸಲ್ಲಿ ಭಯ ಅನ್ನೋದು ಉಂಟಾಗುತ್ತೆ. ಆ ಭಯದಲ್ಲೂ ಕೂಡ ಅವರು ಗಾಬರಿಯಿಂದ ದೀಪವನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಆ ದೀಪವನ್ನು ಜೋರಾಗಿ ಮಾಡಿ ನೋಡಿದಾಗ ಆ ಗೂಡಿಂದ ಒಂದು ಹಾವು ಬಂದು ಗಂಡು ಗುಬ್ಬಿಯನ್ನು ಎತ್ಕೊಂಡು ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ನೋಡಿ ಹೆಣ್ಣು ಗುಬ್ಬಿ ಅನ್ನೋದು
ಅಂದರೆ ಅಂದರೆ ಚಿಲಿಪಿಲಿ ಗುಡ್ತಾ ಇರುತ್ತೆ. ಆ ಹಾವು ನೋಡೋಕ್ಕೆ ಹೆಂಗಿರುತ್ತೆ ಅಂದರೆ ನಾಗರಾವು ಥರ ಇರುತ್ತೆ, ಮತ್ತು ಒಂದು ಉದ್ದಗಿರುತ್ತೆ, ಮತ್ತು ಅದ್ರ ನೋಡೋಕ್ಕೆ ಒನಕೆ ಇರುತ್ತಲ್ಲ ಅಷ್ಟು ದಪ್ಪ ಅದು ಕಾಣಿಸ್ತಾ ಇರುತ್ತಂತೆ. ಮತ್ತು ಮೈ ಮೇಲೆಲ್ಲ ಬಿಳಿ ಮಚ್ಚೆ ಇರುತ್ತೆ. ಅವ್ರು ಇಟ್ಕೊಂಡಿರೋ ದೀಪದ ಬೆಳಕಕ್ಕೆ ಅದು ಪಳ ಪಳ ಅಂತ ಹೊಳಿತಾ ಇರುತ್ತಂತೆ. ಆ ದೃಶ್ಯನ ಇವ್ರು ನೋಡಿದಾಗ ಅವ್ರ ಕೈ ಕಾಲೆಲ್ಲ ತಣ್ಣಗಾಗುತ್ತೆ, ಮತ್ತು ಆ ಗಾಬರಿಯಿಂದ ಕೈಯಲ್ಲಿರೋ ದೀಪ ಕೂಡ ಕೆಳಗೆ ಬಿದ್ದು ಅದು ಕೂಡ ಬಿದ್ದು ಆರೋಗ್ಬಿಡುತ್ತೆ. ಆದರೂ ಸಹ ಅವರು ಧೈರ್ಯದಿಂದ ಪಕ್ಕದಲ್ಲಿ ಮಲ್ಕೊಂಡಿರೋವನ್ನ ಎಬ್ಬಿಸ್ತಾರೆ. ಮತ್ತು ಆ ಹೆಣ್ಣು ಗುಬ್ಬಿ ಅಂದರೆ ಗಂಡು ಗುಬ್ಬಿ ಕಚ್ಕೊಂಡು ಹಾವು ಕಚ್ಕೊಂಡಿರುತ್ತಲ್ಲ, ಆ ದೃಶ್ಯನ ಹೆಣ್ಣು ಗುಬ್ಬಿ ನೋಡಿ ಎಷ್ಟು ದುಃಖದಿಂದ ಅತ್ತ ಇತ್ತ ಎಲ್ಲ ಓಡಾಡ್ತಾ ಇರುತ್ತೆ. ಮತ್ತು ಅಂದರೆ ಹಾವಿನ ಬಾಯಲ್ಲಿ ಜೀವನ ಜೊತೆಗಾರ ಕಚ್ಕೊಂಡು ಹೋಗ್ತಿದೆ. ಅದೇ ರೀತಿ ತನ್ನ ಗುಬ್ಬಿಗಳು ಅಂದರೆ ಗೂಡಿನಲ್ಲಿ ಚಿಕ್ಕ ಗುಬ್ಬಿಗಳು ಬಂದು ಚಿಲಿಪಿಲಿ ಗುಡ್ತಾ ಇರುತ್ತು. ಏನು ಮಾಡೋಕ್ಕೆ ಆಗದಿರ ಅತ್ತಿತ್ತ ಸುತ್ತಾಡುತ್ತಾ ಆ ಗುಬ್ಬಿ ಎಷ್ಟು ಸಲ ಅಂದರೆ ಎಷ್ಟು ಸಲ ಲೇಖಕರ ಕೈಗೆ ಕಾಲಿಗೆ ತಾಕಿ ಕೆಳಗಡೆ ಬಿದ್ದಿದೆ. ಮತ್ತು ಆ ಗಾಬರಿಯಿಂದ ಅಂದರೆ ಹಾವು ಬಂದಿರೋ ಗಾಬರಿಯಿಂದ ಎಲ್ಲರೂ ಎಬ್ಬಿಸಿರ್ತಾರಲ್ಲ ಅವರೆಲ್ಲ ಅವ್ರ ಜೀವನ ಉಳಿಸ್ಕೊಳಕ್ಕೋಸ್ಕರ ಎಲ್ಲರೂ ಕೈಯಲ್ಲಿ ಬೆಂಕಿ ಕಚ್ಚಿ ಹಿಡ್ಕೊತಾ ಇರ್ತಾರೆ. ಆ ಶಬ್ದನ ನೋಡಿ ಕೆಳಗಡೆ ಮಲ್ಕೊಂಡಿರ್ತಾರಲ್ಲ ಅವರು ಬೆಂಕಿ ಕಚ್ಕೊಂಡು ಬರೋ ಹೊತ್ತರಲ್ಲೇ ಅದು ಎಲ್ಲಿತ್ತೋ ಗೊತ್ತಿಲ್ಲ ಬೆಕ್ಕು ಬಂದು ಅವ್ರಿಗಿಂತ ಮುಂಚೆನೇ ಅಂದರೆ ಹೆಣ್ಣು ಗುಬ್ಬಿ ಆರ್ತಾ ಇರುತ್ತಲ್ಲ, ಗಂಡು ಗುಬ್ಬಿ ಹಾವು ಕಚ್ಕೊಂಡಿರೋದ್ರಿಂದ ಅದು ದಿಕ್ಕೆಟ್ಟು ಆರ್ತಾ ಇರುತ್ತಲ್ಲ, ಅದನ್ನು ಬಂದು ಬೆಕ್ಕು ಹಿಡ್ಕೊಬಿಡುತ್ತೆ. ಎಲ್ಲರೂ ಸೇರಿ ಆ ಬೆಕ್ಕನ್ನ ಹಿಡಿಬೇಕು ಅನ್ನೋಷ್ಟರಲ್ಲೇ ಆ ಬೆಕ್ಕು ಆ ಹೆಣ್ಣು ಗುಬ್ಬಿನ ಅರ್ಧಕ್ಕರ್ಧ ತಿಂದೇ ಹಾಕ್ಬಿಟ್ಟಿರುತ್ತೆ. ಮತ್ತು ಈ ಕಡೆ ಗಂಡು ಗುಬ್ಬಿನ ಹಾವು ಕಚ್ಕೊಂಡೋಗಿತ್ತಲ್ಲ ಅದು ಹಾವು ಇವ್ನು ಮಾಡ್ತಿರೋ ಶಬ್ದಕ್ಕೆ ಅದು ಹೋಗಿ ಗೂಡು ಸೇರ್ಕೊಳೋಷ್ಟರಲ್ಲಿ ಅದು ಶಬ್ದ ಬರ್ತಿತ್ತಲ್ಲ, ಗಂಡು ಗುಬ್ಬಿನೂ ಶಬ್ದ ಮಾಡ್ತಿತ್ತಲ್ಲ, ಅದು ಕೂಡ ಸ್ಟಾಪ್ ಆಗೋಗುತ್ತೆ ಅಂತ ಲೇಖಕರು ಹೇಳ್ತಾರೆ. ಆಮೇಲೆ ಆ ಚಿಕ್ಕ ಗುಬ್ಬಿಗಳು ಹುಟ್ಟುತ್ತಾನೆ ಅಪ್ಪ ಅಮ್ಮನ ಎರಡನ್ನೂ ಕಳ್ಕೊಬಿಡುತ್ತೆ. ಮತ್ತು ಎಷ್ಟೋ ಹೊತ್ತು ಹತ್ತಿ ದಣಿದು ದಣಿದು ಸುಸ್ತಾಗಿ ಸುಮ್ಮನೆ ಆಗೋಗ್ಬಿಡುತ್ತೆ. ಆಮೇಲೆ ತಮ್ಮ ಅಂದರೆ ಅವರು ಇರ್ತಾರಲ್ಲ ಮೇಲೆ ಮಲ್ಕೊಂಡಿರ್ತಾರಲ್ಲ ಮೇಲುಪ್ಪರಿಗೆಲ್ಲ ಅವರು ಜೀವನ ಉಳಿಸ್ಕೊಳೋ ಇದರಲ್ಲಿ ಇರ್ತಾರೆ. ಆ ಗೋಳನ್ನ ಯಾರು ಕೇಳೋಷ್ಟು ಇದರಲ್ಲಿರಲ್ಲ. ಮತ್ತು ಆ ಕೆಲಸನ ಬಿಟ್ಟು ಅಪ್ಪ ಅಂದರೆ ಲೇಖಕರ ಅಪ್ಪನು ಮತ್ತು ವೆಂಕಟರಾಯರು ಹೋಗಿ ಆ ಮಧ್ಯರಾತ್ರಿಯಲ್ಲೇ ಒಬ್ಬ ಮಂತ್ರವಾದಿಯನ್ನು ಕರ್ಕೊಬರ್ತಾನೆ. ಆ ಮಂತ್ರವಾದಿ ಮನೆ ಹತ್ರ ಬಂದಿಸತ್ತಿಗೆ ಅವನು ಹೇಳ್ತಾನೆ, ಅದು ದೇವ್ರ ಹಾವು, ನಾವು ಹಿಡ್ಕೊಳಕ್ಕಾಗಲ್ಲ, ಆದರೆ ನಾನು ಒಂದು ಅಂದರೆ ಮಂತ್ರಬಂಧನವನ್ನು ಮಾಡ್ತೀನಿ, ಅಂದರೆ ಇನ್ಯಾರ ಕಣ್ಣಕ್ಕೂ ಕೂಡ ಆ ಹಾವು ಕಾಣಿಸ್ದಿರೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಏನೇನೋ 4-5 ಮಂತ್ರನ ಹೇಳಿಬಿಟ್ಟು ಮತ್ತು ಅದು ಒಂದೆರಡು ಪಟ್ಟೆಯನ್ನು ಬರೀತಾನೆ. ಅಂದರೆ ರಂಗೋಲಿ ಹಾಕ್ತಿರಲ್ಲ ಆ ಥರ ಒಂದೆರಡು ಪಟ್ಟೆಯನ್ನು ಬರೆದ್ಬಿಟ್ಟು ಅಕ್ಕಿ ಧಾನ್ಯನೆಲ್ಲ ವೇಸ್ಟ್ ಮಾಡಿಬಿಟ್ಟು ನಮ್ಮ ಹತ್ರ ₹1 ದಕ್ಷಿಣೆಯಾಗಿ ತಗೊಂಡು ಹೊರಟೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ಏನು ಅಂದರೆ ಆ ಮಂತ್ರವಾದಿ ಬಂದು ಅವನ್ನ ನಿಮ್ಮ ಕಣ್ಣಿಗೆ ಇನ್ಯಾವತ್ತೂ ಕಾಣಿಸಲ್ಲ, ಆ ರೀತಿ ನಾನು ಇದು ಮಾಡಿದ್ದೀನಿ ಅಂದರೂ ಸಹ ನಮ್ಮದು ಮನುಷ್ಯ ಜೀವ, ಹಾವು ಭಯದಿಂದ ಯಾರಿಗೂ ಸುಮ್ಮನೆ ಇರೋಕ್ಕಾಗಲ್ಲ, ಜೀವದಲ್ಲಿ ಜೀವನೇ ಇರ್ತಾ ಇಲ್ಲ. ಹಾಗಾಗಿ ಅವ್ರ ಹತ್ರ ಇದ್ದಿದ್ದು 1-2-3 ದೀಪಗಳನ್ನ ಹಚ್ಕೊಂಡು ಎಲ್ಲರೂ ಸಹ ಇಸ್ಪೀಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗಿನ ತನಕ ಕಂಟಿನ್ಯೂಸ್ ಆಗಿ ಆಡ್ತಾ ಇರ್ತಾರೆ. ಬೆಳಗ್ಗೆ ಆಗುತ್ತೆ. ಆಗ ಲೇಖಕರ ತಾಯಿ ಬಂದು ಎಲ್ಲರ ಮೇಲೆ ರೇಗಾಡ್ತಿರ್ತಾರೆ. ಏನು ಅಂದರೆ ಬೀಗರು ಬಂದುಬಿಡ್ತಾರೆ ಕನ್ಯಾದಾನ ಮಾಡ್ಕೊಡೋಕ್ಕೆ. ಯಾರೂ ನನ್ನ ಮಾತೇ ಕೇಳ್ತಾ ಇಲ್ಲ, ನನ್ನ ಮಾತನ್ನ ಯಾರೂ ಕಿವಿ ಮೇಲೇ ಹಾಕ್ಕೋತಾ ಇಲ್ಲ, ಎಷ್ಟು ನಾನು ಕೆಲಸ ಮಾಡಿ ಸಾಯಲಿ ಅಂತ ಮೊದಲು ಬಂದು ಎಲ್ಲರ ಮೇಲೆ ರೇಗಾಡ್ಬಿಟ್ಟು ಹೋಗ್ತಾರೆ. ಮತ್ತು ಅವ್ರ ಅಕ್ಕ ಬಂದುಬಿಟ್ಟು ಲೇಖಕರಿಗೆ ಹೇಳು ಟೈಮ್ ಆಯಿತು ಆರತಿ ಮಾಡೋಕ್ಕೆ ಅಂತ ಅಂತ ಪ್ರೀತಿ ಮಾತಿಂದ ಹೇಳ್ತಾಳೆ. ಆದರೆ ಬೆಳಕು ಆಗ್ತಿದ್ದಂತೆ ಇಸ್ಪೀಟ್ ಆಟ ಆಡ್ತಿದ್ರಲ್ಲ ಅದರಲ್ಲಿ ಅಂದರೆ ಫುಲ್ಲು ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಆ ಟೈಮಲ್ಲೇ ಗುಬ್ಬಿಗಳ ಗೂಡಿಂದ ಮತ್ತೆ ಒಂಥರ ಕಿರುಚಾಟ ಕೇಳಿ ಬರ್ತೈತೆ. ಆಗ ಎಲ್ಲರೂ ತಟ್ಟನೆ ಅಂದರೆ ತುಂಬ ಭಯ ಪಡ್ತಾರೆ.
ಭಯಪಟ್ಟು ನೋಡಿದಾಗ ಮತ್ತೆ ಆ ಹಾವು ಮತ್ತು ಅದೇ ಭಯಂಕರವಾದಂದರೆ ಅವ್ರು ನೋಡಿರ್ತಾರಲ್ಲ ಆ ಗುಬ್ಬಿನ ಹಿಡ್ಕೊಂಡು ಹೋಗೋದು ಅದೇ ದೃಶ್ಯವನ್ನು ನೋಡ್ತಾರೆ. ಆದರೆ ಹಾವು ಇನ್ನೂ ಗೂಡಕ್ಕೆ ಹೋಗಿರ್ತೈತೆ ಹೊರತು ಯಾವ ಗುಬ್ಬಿಯನ್ನು ಹಿಡ್ಕೊಂಡಿರಲ್ಲ, ಚಿಕ್ಕದೇ ಅಲ್ಲಿರುತ್ತಲ್ಲ ಅದನ್ನು ನೋಡಿದ್ದೆಲ್ಲರೂ ಸಹ ನೀನು ಹಿಡ್ಕೊ, ನೀನು ಹೊಡಿ ಹಾವನ್ನ, ನೀನು ಹಿಡಿ ಅಂತ ಅನ್ನೋ ಹೊತ್ತರಲ್ಲೇ ಹಾವು ಹೋಗಿ ಒಂದು ಗುಬ್ಬಿನ ಕಚ್ಕೊಂಡು ತಿರ್ಗಾ ಅದ್ರ ಉತ್ತದಕ್ಕೆ ಹೋಗಿ ಸೇರ್ಕೊಬಿಡುತ್ತೆ. ಅದನ್ನ ನೋಡಿದ ಲೇಖಕರು ಏನು ಅನ್ಕೋತಾರೆ ಅಂದರೆ, ಯಾರೂ ಹೋಗಿ ಆ ಹಾವನ್ನ ಹೊಡೆಯೋಕ್ಕೆ ಧೈರ್ಯ ಮಾಡಿಲ್ಲ. ಯಾಕೆಂದರೆ ಆ ಮಂತ್ರವಾದಿ ಬಂದು ಅದು ದೇವ್ರ ಹಾವು, ಅದನ್ನು ಹೊಡಿಕೂಡ್ದು ಅಂತ ಹೇಳಿದ್ಕೆ ಯಾರೂ ಹೊಡೆದಿಲ್ಲ ಅಂತ ಅಲ್ಲಿ ಇದ್ದಿದ್ದ ಜನರು ಕೂಡ ಅದೇ ಹೇಳ್ಕೊಂಡು ಸಮಾಧಾನ ಮಾಡ್ಕೋತಾ ಇರ್ತಾರೆ. ಆ ಹಾವು ಹೋಗಿ ಅಂದರೆ ಒಂದು ಗುಬ್ಬಿನ ಹಿಡ್ಕೊಂಡು ಹೋಗೋ ಟೈಮಲ್ಲೇ ಇನ್ನೊಂದು 2 ಅಲ್ವಾ ಮರಿ ಇದ್ದಿದ್ದು, ಅದರಲ್ಲಿ ಒಂದು ಹಾವು ಹಿಡ್ಕೊಂಡು ಹೋಗೋ ಟೈಮಲ್ಲಿ ಇನ್ನೊಂದು ಮರಿ ಕೆಳಗೆ ಬಿದ್ದು ಅವ್ರು ಅಂದರೆ ಗೂಡಿಂದ ಕೆಳಗೆ ಬಿದ್ದುಬಿಡುತ್ತೆ. ಅದನ್ನು ನೋಡಿ ಲೇಖಕರಿನ ಮನಸ್ಸಲ್ಲಿ ಒಂಥರ ಎಷ್ಟೋ ದುಃಖ ಭಾವನೆಯನ್ನು ಉಂಟು ಮಾಡಿರುತ್ತೆ. ಮತ್ತು ಆ ಗುಬ್ಬಿಯನ್ನು ಕೈಯಲ್ಲಿ ಮುರಿದಿರೋ ಒಂದು ಕೋಲಲ್ಲಿ ಎತ್ತಿ ತಿರ್ಗಾ ಗೂಡಕ್ಕೆ ಹಾಕ್ಬಿಟ್ಟು ಅದಕ್ಕೆ ಕುಡಿಯೋಕ್ಕೆ ಹಾಲನ್ನು ಇಡ್ತಾರೆ. ಆ ಹಾಲು ಆ ಗುಬ್ಬಿಗೆ ಅಮೃತವಾಗುತ್ತೋ ಇಲ್ಲಾಂದರೆ ಅದೇ ವಿಷ ಆಗುತ್ತೋ ನನಗೆ ಗೊತ್ತಿಲ್ಲ. ತನ್ನ ಕರುಳು ಬಳ್ಳಿಗಳನ್ನು ಕಳ್ಕೊಂಡು ಅದು ಹೆಂಗೆ ಬದುಕುತ್ತೆ ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲೇ ಅಷ್ಟರಲ್ಲೇ ತನ್ನ ತಾಯಿ ಮತ್ತು ಅಕ್ಕ ಬಂದುಬಿಟ್ಟು ಬಲವಂತದಿಂದ ಅವ್ರನ್ನ ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾರೆ. ಮತ್ತು ಎಲ್ಲರೂ ಕೂಡ ಮದುವೆ ಮನೆಯಲ್ಲಿ ಸಂತೋಷವಾಗಿ ಇರ್ತಾರೆ. ಸರಿಯಾಗಿ ಅಂದರೆ ತಾಳಿ ಕಟ್ಟೋ ಟೈಮಲ್ಲಿ ಅಕ್ಷತೆ ಕಾಳು ಬಂದು ಬೀಳೋ ಟೈಮಲ್ಲೇ ಒಂದು ಸುದ್ದಿ ಕೇಳಿಬರುತ್ತೆ. ಏನು ಅಂದರೆ, ಒಂದು ಮರಿ ಉಳಿದಿರುತ್ತಲ್ಲ, ಅದನ್ನ ಲೇಖಕರ ಮೇಲೆ ಇಕ್ಕಿ ಹಾಲಿಟ್ಟಿರ್ತಾರಲ್ಲ, ಆ ಮರಿ ಆ ಹಾಲಲ್ಲೇ ಬಿದ್ದು ಪ್ರಾಣವನ್ನು ಬಿಟ್ಟಿದೆ ಅಂತ ಸುದ್ದಿ ಕೇಳಿಬರುತ್ತೆ. ಆಗ ಲೇಖಕರು ಯೋಚನೆ ಮಾಡ್ತಾರೆ, 12 ಗಂಟೆಗಳಲ್ಲಿ ಅಂದರೆ ನೈಟು ಹಿಡ್ಕೊಂಡು ಹೋಗಿದ್ದಲ್ಲ, ಮಾರ್ನಿಂಗ್ ಆಗೋ ಸತ್ತಿಗೆ ಒಂದು ಗುಬ್ಬಿಗಳ ಸಂಸಾರನೇ ನಾಶವಾಗ್ಬಿಟ್ಟಿದೆ. ಇದನ್ನು ನೋಡಿದ್ರೆ ಒಂದು ಕಟ್ಟುಕತೆ ರೀತಿ ಇರುತ್ತೆ, ಆದರೆ ಇದು ಸತ್ಯವಾದ ನಿಜವಾದ ಕತೆ ಮಾತು ಅಂತ ಹೇಳ್ತಾರೆ. ಮತ್ತು ಲೇಖಕರು ಹೇಳ್ತಾರೆ, ಹೊಸ ಸಂಸಾರ ಅಂದರೆ ಅವ್ರದ್ದು ಮದುವೆ ಆಗಿರುತ್ತಲ್ಲ, ಹೊಸ ಸಂಸಾರದಿಂದ ನಾನು ಮನೆಗೆ ಕಾಲಿಡ್ತಾ ಇದ್ದೀನಿ ಮದುವೆ ಆಗಿ. ಆದರೆ ಇದರಲ್ಲೇ ಒಂದು ಗುಬ್ಬಿಗಳ ಸಂಸಾರ ಜೀವ ಅಂದರೆ ಸತ್ತೇ ಹೋಗಿದೆ ಅಂತ ಹೇಳ್ತಾರೆ. ಆಮೇಲೆ ಒಂದಷ್ಟು ದಿನ ಆದಮೇಲೆ ಅವರು ಹೇಳ್ತಾರೆ, ಅವ್ರ ಮದುವೆಯಲ್ಲಿ ನಡೆದಿರೋದನ್ನು ಹೇಳಿಬಿಟ್ಟು ಪ್ರೆಸೆಂಟಿಗೆ ಅವ್ರು ಹೇಳ್ತಾರೆ, ನನಗೆ ಇವಾಗ ಚಿಕ್ಕ ರತ್ನ 2 ಮಕ್ಕಳು ಅಂದರೆ ಚಿಕ್ಕದು ಮತ್ತು ಒಂದು ರತ್ನ ಅಂದರೆ ಅವ್ರು ಅಂದರೆ ಎಕ್ಸ್ಪ್ರೆಸ್ ಮಾಡ್ಕೋತಿದ್ದಾರೆ ಅವ್ರ ಮಕ್ಕಳು ಯಾವ ರೀತಿ ಇದ್ದಾರೆ ಅಂದರೆ 2 ಮುದ್ದಾದ ಮಕ್ಕಳಿದ್ದಾರಂತೆ. ಆ ಮಕ್ಕಳಿಗೆ ಅವ್ರು ಎಷ್ಟು ಪ್ರೀತಿಯನ್ನು ತೋರಿಸ್ತಾರಂದರೆ, ಅವ್ರ ಸಂಸಾರ ಸುಖವಾಗಿ ಇರೋಕ್ಕೆ, ಸಂತೋಷವಾಗಿ ಸುಖವಾಗಿ ಇರೋಕ್ಕೆ ಅವರಿಬ್ಬರೇ ಮಕ್ಕಳೇ ಅಂತ ಕಾರಣ. ಮತ್ತು ಅವ್ರಿಗೆ ದುಃಖ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ ಅಂತೆ. ಅಷ್ಟು ಸುಖವಾಗಿ ಅವ್ರ ಸಂಸಾರ ಅನ್ನೋದು ಖುಷಿಯಾಗಿ ಇರುತ್ತೆ ಅಂತ ಇಲ್ಲಿಗೆ ಈ ಲೆಸನ್ನ ಎಂಡ್ ಮಾಡ್ತಿದ್ದಾರೆ. ಅಂದರೆ ಈ ಲೆಸನಲ್ಲಿ ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಗುಬ್ಬಿಗಳ ಸಂಸಾರ ಹೇಗೆ ಒಂದು 12 ಗಂಟೆಗಳಲ್ಲಿ ನಾಶ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಸಿಂಪಲಾಗಿ ಹೆಂಗೆ ಅಂದರೆ ಅವರು ಮದುವೆ ಆಗಕ್ಕೆ ಬಂದಾಗ ಒಂದು ವಠಾರದಲ್ಲಿ ಇರ್ತಾರೆ. ಅಲ್ಲಿ ಗುಬ್ಬಿಗಳಿರ್ತವೆ. ಒಂದು ಗುಬ್ಬಿನ ಮಿಡ್ ನೈಟಲ್ಲಿ ಒಂದು ಹಾವು ಕಚ್ಕೊಂಡು ಹೋಗುತ್ತೆ. ಆ್ಯಂಡ್ ಅದೇ ರೀತಿ ಹೆಣ್ಣು ಗುಬ್ಬಿನ ಬೆಕ್ಕು ಕಚ್ಕೊಂಡು ಹೋಗುತ್ತೆ. ಆ್ಯಂಡ್ ಅದೇ ಹಾವು ಬಂದು ಒಂದು ಗುಬ್ಬಿನ ಎತ್ಕೊಂಡು ಹೋಗೋ ಟೈಮಲ್ಲಿ ಇನ್ನೊಂದು ಗುಬ್ಬಿ ಕೆಳಗೆ ಬಿದ್ದೋಗುತ್ತೆ. ಅದಕ್ಕೆ ಹಾಲಿಟ್ಟು ಲೇಖಕರು ಆ ಹಾಲಕ್ಕೆ ಅದು ಬಿದ್ದು ಸತ್ತೋಗುತ್ತೆ. ಅಷ್ಟರಲ್ಲಿ 12 ಗಂಟೆಗಳಲ್ಲಿ ಆ ಸಂಸಾರ ನಾಶವಾಗಿ ಹೋಗುತ್ತೆ. ಮತ್ತು ಲೇಖಕರಿಗೆ ಯಾವ ರೀತಿ ಮದುವೆ ಆಯಿತು ಅನ್ನೋದ್ರ ಬಗ್ಗೆ ಮತ್ತು ಇವ್ರದ್ದು ಲೈಫ್ ಸ್ಟೋರಿ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಈ ಪಾಠದಲ್ಲಿ, ಇನ್ನೇನು ಇಲ್ಲ. ತುಂಬ ಚೆನ್ನಾಗಿದೆ. ಐ ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ. ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ವಾಟ್ಸಪ್ ನಂಬರ್ ಇದೆ, ಬೇಕು ಅಂದರೆ ಮೆಸೇಜ್ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.